ಇಷ್ಟು 84 ಲಕ್ಷ ಯೋನಿಯೊಳಗ ಜೀವಿಸುವಂತ ಅನಂತ ಜೀವರಾಶಿಗಳೊಳಗ ಅತಿ ಪಾಪ ಮಾಡುವಂತ ಜೀವಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಜೀವಿ, ಮಾನವ. ಎಲ್ಲದರ ಮೇಲೂ ಬಲಾತ್ಕಾರ ಮಾಡಕ್ ಹೊಕ್ಕಾನ, ಲೂಟಿ ಮಾಡಕ್ ಹೊಕ್ಕಾನ, ನಾ ಹೇಳಿದಂಗೆ ಕೇಳಬೇಕಂತಾನ. ಇವು ವಿಷಯಕ್ಕೇನು ತಡೆ ಇಲ್ಲ. ಅವಂದ ಏನ್ ನಡೆದಪ್ಪ ಅಂದ್ರೆ ದುರ್ವ್ಯವಹಾರ, ದುಶ್ಚಟ ಇವೆಲ್ಲ ತುಂಬಿ ತುಳ್ಕಾಡಕತ್ತಾವ. ಯಾರ್ದು? ಮನುಷ್ಯರದು. ಯಾವ ಕಾಗಿ ಗೂಗಿ ಪಶು ಪಕ್ಷಿ ಇಷ್ಟು ಪಾಪ ಮಾಡೋದಿಲ್ಲ ಭೂಮಿ ತಲೆ ಮೇಲೆ. ಈ ಮಾನವ ಮಾತ್ರ ಬಿಡುವಲ್ಲ. ಏನು ಮಾಡ್ಯಾನ ಏನಿಲ್ಲ ಅಂತ ನೀವೆಲ್ಲ ದಿನ ಪೇಪರ್ದಾಗ ಓದ್ತೀರಿ. ಜಗತ್ತಿನ ತುಂಬ ನಡೆದ ಇದೆಲ್ಲ ಮಾನವ ಕೃತಿ. ಇಂಥ ರೀತಿಯಾಗಿ ನಡೆಸ್ಯಾನ. ಅದಕ್ಕೆ ಮಾನವನಿಗೆ ಅಧ್ಯಾತ್ಮದ ಬೋಧ ಬೇಕಂತ ತಿಳ್ಕೊಂಡು ಪರಮಾತ್ಮ ಈ ಆತ್ಮಜ್ಞಾನದ ಬಗ್ಗೆ ತಿಳಿ ಹೇಳುವ ಸಲುವಾಗಿ ಇಂಥ ಸತ್ಸಂಗಗಳನ್ನ ಮಾಡಕ್ ಹಚ್ಚಾನ. ಆಮೇಲೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮನ್ನು ನಾವು ತಿಳ್ಕೋಬೇಕು, ನಮ್ಮನ್ನು ನಾವು ಅರಿಬೇಕು. ತನ್ನ ತಾನು ಅರಿದೊಡೆ ಮುಕ್ತ ಅಂತಾರವ್ರು. ಹಂಗೇನಪ್ಪ ಅಂದ್ರೆ ಇವತ್ತ ಈ ರೀತಿಯೊಳಗೆ ಈ ಸತ್ಸಂಗದೊಳಗೆ ನಾವು ಹೆಂಗಪ್ಪ ಅಂದ್ರೆ ಎಂಥ ಏನಪ್ಪ ಶಕ್ತಿ ಸಾಮರ್ಥ್ಯ ಐತೆ ಅಂದ್ರೆ ಒಂದು ಮಹಾರಾಷ್ಟ್ರ ಸಂತರದೊಳಗೆ ಯಾವ ನಿವೃತ್ತಿನಾಥ, ಸೋಪಾನ, ಜ್ಞಾನದೇವ, ಮುಕ್ತಾಬಾಯಿ ಅಂತ ತಿಳ್ಕೊಂಡು 4 ಮಕ್ಕಳು ಇವರು. ವಿಠ್ಠಲ ಪಂತ ಹುಟ್ಟಿದ್ರು. ಆದ್ರೆ ವಿಠ್ಠಲ ಪಂತ ಏನು ಮಾಡಿದ್ದಂದ್ರೆ ಮೊದಲ ಲಗ್ನ ಆದ, ಆಮೇಲೆ ಸನ್ಯಾಸಿ ಆದ. ಸನ್ಯಾಸಿ ಆಗಿ ಮತ್ತೆ ತಿರುಗಿ ಹೋಗಿ ಪ್ರಪಂಚ ಮಾಡಿದ. ಮಕ್ಕಳನ್ನು ಪಡೆದ ಕೂಡಲೇ ಅವಾಗಿನ ಅವರ ಎಲ್ಲರೂ ಕೂಡಿ ಅವರನ್ನು ಊರು ಹೊರಗೆ ಹಾಕಿಬಿಟ್ರು. ಜಾತಿಯೊಳಗಿನ ತೆಗೆದು ಬಿಟ್ರು. ಇವ್ರ ಉದ್ಯೋಗ ಪೌರೋಹಿತ್ಯ. ಆದ್ರೆ ನಡಿಲಿಲ್ಲ. ಭಾಳ ದಿವಸ ಮನೆಯೊಳಗಿರತಕ್ಕಂಥ ಸಂಪತ್ತೆಲ್ಲ ಕರಿಗೆ ಹೋತು. ಮಕ್ಕಳನ್ನು ಹೆಂಗೆ ಜೋಪಾನ ಮಾಡೋ ಪ್ರಶ್ನೆ ಬತ್ತು. ದಿನರಾತ್ರಿ ಹಗರಿ ಕಣ್ಣೀರ ಕೂಳು ಒಂದಾಗಿತ್ತು. ಅಂಥದ್ರೊಳಗೆ ಮಕ್ಕಳ ಮುಖ ನೋಡಿ ಯಾರೋ ದೊಡ್ಡ ಒಬ್ಬ ಸಾಧುರ ಮುಂದೆ ಹೇಳಿದಾಗ ಅವ್ರಂದ್ರಂತ, ಇದ್ರಾಗಿಂದ ನೀ ಮುಕ್ತಿ ಪಡಿಬೇಕಾಗಿತ್ತಂದ್ರೆ ನಿನ್ನ ಮಕ್ಕಳ ಮುಂದೆ ನೀ ಜೀವಂತ ಇರಬಾರ್ದು, ಗಂಡ ಹೆಂಡತಿ ಅಂತಂದ್ರಂತ. ಆ ಮಾತು ಕೇಳಿ ಹೋಗಿ ಗಂಡ ಹೆಂಡತಿ ಇಬ್ಬರು ಹೋಗಿ ಒಂದು ಬಾವಿಯೊಳಗೆ ಕಲ್ಲು ಕಟ್ಕೊಂಡು ಬಿದ್ದು ಸತ್ತು ಹೋಗ್ಬಿಟ್ರು. ಅವ್ರು 4 ಮಕ್ಕಳು ಅನಾಥರಾದ್ರು. ಅನಾಥರಾದಂಥ ಮಕ್ಕಳಿಗೆ ಏನು ಸಂಸ್ಕಾರ ಬಿದ್ದಿತ್ತಂದ್ರೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹಾಡ್ತಾರೆ ನೋಡ್ರಿ. ಹಂಗೇನಂದ್ರೆ ಅವರು ಹಸುವಾಗ್ಯಾವ ಅಂದ ಕೂಡಲೇ ದೇವ್ರ ತೋರ್ಸೋರು, ದೇವ್ರ ನೆನೆಯ ನಾವು. ಇದನ್ನ ಆ ಮಕ್ಕಳು ರೂಢಿಸಿಕೊಂಡಿದ್ದು. ಆ ರೂಢಿಸಿಕೊಂಡಂಗೆ ಕೊಡದಂಗೆ ಬಳಕೆ ಮಾಡಿದಂಗೆ ಅಲ್ಲ ಜಾತಿಯಿಂದ ಹೊರಗಿಟ್ಟಾರೆ ಅಂತ. ಅವಾಗ ಅವ್ರು ಹೇಳಿದ್ರು, ಇಂಥ ಜಾಗದೊಳಗೆ ಧರ್ಮಸಭಾ ನಡೆದೈತಿ, ಅಲ್ಲಿ ಧರ್ಮಗುರುಗಳನ್ನ ಕೇಳ್ಕೊಂಡು ಬಾ ಅಂದ್ರೆ ನಿಮ್ಮನ್ನ ಜಾತಿಯೊಳಗೆ ತಗೋತೀವಿ ಅಂದ್ರೆ ಅವ್ರು. ಇವ್ರು ಅಲ್ಲಿಗೆ ಹೋದ್ರು ನಡ್ಕೋತ 4 ಮಕ್ಕಳು ನಡ್ಕೋತ ಹೋದ್ರು. ಅಲ್ಲೇ ಧರ್ಮಸಭೆಯೊಳಗೆ ಹೋಗಿ ಆ ಧರ್ಮಗುರುಗಳ ಮುಂದೆ ತಮ್ಮ ಪ್ರಶ್ನೆ ಇಟ್ಟರು. ನಿಮ್ಮನ್ನ ಯಾಕೆ ಹೊರಗಿಟ್ಟಾರ? ನಮ್ಮಪ್ಪ ಇಂಥ ರೀತಿಯೊಳಗೆ ಬಾಳ್ವೆ ಮಾಡ್ಯಾನ ಇಟ್ಟಾರ. ಅವರೆಲ್ಲರೂ ಕೂಡ್ಕೊಂಡು ಶಾಸ್ತ್ರ ಮುಂದಿಟ್ಕೊಂಡು ಅದನ್ನ ಬೇಕಾದಷ್ಟ ಅಭ್ಯಾಸ ಮಾಡಿದ್ರು ಕೂಡ ಆ ಶಾಸ್ತ್ರದೊಳಗೆ ಈ ಪದ್ಧತಿ ಬರದೇ ಇದ್ದಿದ್ದಿಲ್ಲ, ಇದು ಅರಿವಿಗೆ ಬರಲೇ ಇಲ್ಲ. ಅವಾಗ ಅವ ಹಿರಿ ಮನುಷ್ಯ ಅಂತಾನ, ಹೋಗ್ರತ್ತ ಅಂದವು. ನಿಮ್ದು ಎಲ್ಲಿ ಸಿಗುದಿಲ್ಲ ಹೋಗ್ರಿ ಅಂದವು. ಯಾಕ ಅಂದ ಜ್ಞಾನದೇವ್. ಯಾಕಂದ್ರೆ ಏನು? ನೀವು ಕೆಟ್ಟರೆ, ನಿಮ್ಮದು ಜಾತಿ ಕೆಟ್ಟದ, ನಿಮ್ಮ ನೀತಿ ಕೆಟ್ಟದ, ನಿಮ್ಮ ರೀತಿ ಕೆಟ್ಟದ, ನಿಮ್ಮ ಅಪ್ಪ ಅವ್ವ ತಪ್ಪು ಮಾಡ್ಯಾರ, ಇದಕ್ಕೆ ಶಿಕ್ಷಣ ಆಗಬೇಕು, ನೀವಂತೂ ಜಾತಿ ಬಾಹಿರ ಅಂದ್ಬಿಟ್ರು. ಹಿಂಗಂದು ಕೂಡಲೇ ಜ್ಞಾನದೇವ್ ಅಂತಾನ, ನಾವ್ಯಾಂಗ ಜಾತಿ ಬಾಹಿರ ಅಂದ್ ನಾವು. ನಿನ್ನೊಳಗಿನ ಆತ್ಮ ನನ್ನೊಳಗಿನ ಆತ್ಮ ಒಂದಾಯ್ತು, ನೀನು ಬೇರೆ ನಾನು ಬೇರೆ ಹೆಂಗ ಅಂದವು. ಅಂದು ಕೂಡಲೇ ಅವಂತಾನ, ನನ್ನೊಳಗಿನ ಆತ್ಮ ನಿನ್ನೊಳಗಿನ ಆತ್ಮ ಒಂದಾಯ್ತಿ ನಾವು. ಹೌದು, ಸಕಲ ಜೀವಾತ್ಮಗಳು ಪಶು ಪಕ್ಷಿ ಪ್ರಾಣಿಗಳಿದ್ದಂಥ ಆತ್ಮ ಸಹಿತ ಒಂದಾಯ್ತಿ ಅಂದ್ಬಿಟ್ಟ ಹುಡುಗ. ಅಲ್ಲಿ ಒಂದು ಕ್ವಾಣ ಬರ್ತಿತ್ತು. ಆವಾಗ ಅವ ಪ್ರಶ್ನೆ ಮಾಡ್ತಾನ, ಆ ಕ್ವಾಣ್ಣ ಆತ್ಮ ನಿನ್ನ ಆತ್ಮ ನನ್ನ ಆತ್ಮ ಒಂದಾನ ಅಂದವು. ಯಾಕಲ್ಲ ಅಂದವು. ಹೌದನ್ನವು.
ಹೌದು ಅಂದ ಕೂಡಲೇ ನಾವೇನು ನಾವು ಓದ್ತತೇನ ನಾವು ಯಾಕೆ ಓದೋದಿಲ್ಲ ಅಂದ ಜ್ಞಾನದೇವ್ ಓದ್ ತೋರ್ಸು ನೋಡೋಣ ನಾವು ಸಣ್ಣ ಹುಡುಗ ಹೋಗಿ ಕ್ವಾಣಿನ ದುಬ್ಬದಾಗ ಬಾರಿಸಿ ವೇದವನ್ನು ಓದಂಥೇಳಿ ಓದ ಅಂದುಬಿಟ್ಟ ಕೋಣ ವೇದವನ್ನು ಓದ್ತು. ಇದು ಸಾಧ್ಯ ಐತೇನ? ಇದು ಅಸಾಧ್ಯ ಹೋದಲ್ಲ. ಅಸಾಧ್ಯತೋ ಸಾಧ್ಯ ಕರಿತೋ ಸಾಯಾಸ ಕಾರಣ ಅಭ್ಯಾಸ ತುಕಾಮನೆ. ಇಂಪಾಸಿಬಲ್ ಈಸ್ ವರ್ಡ್ ವಿಚ್ ಪೌಂಡ್ಸ್ ಇನ್ ಪೂರಿಶ್ ಡಿಕ್ಷನರಿ ಅಂತಾರೋ. ಮೂರ್ಖರ ಡಿಕ್ಷನರಿ ಒಳಗೈತೆ ಅಂತ. ಈ ರೀತಿಯೊಳಗ ಅವಾಗ ಹುಡುಗನನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣ್ಯಾಕೈತಿ ಮಂದಿ. ಎಂಥ ಜ್ಞಾನಿ, ಎಂಥ ಅವತಾರಿ, ಎಂಥ ಶಕ್ತಿ, ಎಂಥ ಸಾಮರ್ಥ್ಯ ಅಂದ್ರು. ಆಮೇಲೆ ಇವ್ರ ಸರ್ಟಿಫಿಕೇಟ್ ಬ್ಯಾಡ ಅಂತ ತಿಳ್ಕೊಂಡು ಮರಳಿ ಬರಾಕತ್ತಿದ್ರು. ಮರಳಿ ಬರುವ ಹೊತ್ನ್ಯಾಗ ಚಾಂಗದೇವ್ ಅಂತಕ್ಕಂಥ 14 ವರ್ಷ 100 ವರ್ಷ ಬಾಯ್ದಾವ್. ಅವೇನು ಚಮತ್ಕಾರ ಮಾಡ್ತಿದ್ದಂದ್ರೆ ಜಗತ್ತಿಗೆ ಸತ್ತ ಹೆಣಗಳನ್ನು ಎಬ್ಬಿಸ್ತಿದ್ದ. ಸತ್ತ ಹೆಣಗಳನ್ನು ಎಬ್ಬಿಸ್ತಿದ್ದ. ಅದರ ಮಗಲಾಗ ಸ್ಮಶಾನದ ಮಗಲಾಗ ಹಾದು ಬರಾಕತ್ತಿದ್ರು. ಅಲ್ಲೆಲ್ಲ ಹೆಣ ಹಾಕೊಂಡು ಮಂದಿ ಕೂಡಿತ್ತು. ಅವಾಗ ಮುಕ್ತಾಯ ಬಂತ ಇದೇನೋ ಅಣ್ಣ ಅಂದ್ರೆ. ಅವಾಗ ಅಲ್ಲಿ ಕೇಳುದ್ರಾಗ ಚಾಂಗದೇವ್ ಮುನಿ ಇನ್ನು 11 ಗಂಟೆಗೆ ಸರಿಯಾಗಿ ಬರ್ತಾನ, ಬಂದ ಮೇಲೆ ಹೆಣ ಎಬ್ಬಿಸ್ತಾನ ಅಂತಂದ್ರು ಅವ್ರು. ಅಟ್ರಾಗ ಜ್ಞಾನದೇವ್ ಅಂದ ಅದಕ್ಕೆ ಯಾಕೆ ಅಷ್ಟೊಂದು ಒಳಗೆ ಹೋದ. ಪ್ರತಿಯೊಂದರ ಮೇಲೆ ಹೆಣದ ಮೇಲೆ ತಪ್ಪಡಿಸಿದ. ಉಟ್ರೆ ಬೇಟ ಉಟ್ರೆ ಬಾಬಾ ಅಂದ್ಬಿಟ್ಟ. ಎಲ್ಲ ಹೆಣಗಳು ಎದ್ದು ಕುಂತು ಒಂದಕ್ಷಣ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ರು. ಚಾಂಗದೇವ್ ಮುನಿ ಬರ್ತಾನ, ಬಂದು ನೋಡ್ತಾನ ಇವತ್ತು ಯಾಕೆ ಹೆಣ ಇಲ್ಲ ನಾವು. ಏನ್ರಿ ಸಣ್ಣ ಹುಡುಗ ಬಂದಿತ್ತು, ಉಟ್ರೆ ಬಾಳ್ ಅಂತ ಅಂದ ಕೂಡಲೇ ಎಲ್ಲ ಹೆಣಗಳು ಎದ್ದು ಬಿಟ್ಟು ರೀ ನಾವು. ಚಾಂಗದೇವ್ಗೆ ಆಶ್ಚರ್ಯ ಆಯ್ತು. ನಾನು ಮುಂಜಾನೆ ನಸಿಕಿನಾಗ 3 ಗಂಟೆ ಕೇಳ್ತಾನೆ. 3 ಗಂಟೆಯಿಂದ 11 ಗಂಟೆವರೆಗೆ ಏನಂದ್ರ ಮಂತ್ರಪಠನ, ಯಂತ್ರಪಠನ, ಆಮೇಲೆ ಹೋಮ ಹವನ ಯಜ್ಞ ಮಾಡಿ ಅದರ ನೀರು ತಗೊಂಡು ಹೋಗಿ ಹೆಣದ ಮೇಲೆ ಸಿಂಪಡಿಸಿದಾಗ ಹೇಳ್ತಾವ. ಆದ್ರೆ ಬರ್ಬರ್ತಾ ಬಂದು ಕೂಡಲೇ ಹುಡುಗಿ ಎಬ್ಬಿಸಿಬಿಟ್ಟಲ್ಲ. ಆಶ್ಚರ್ಯ ತಾವು. ಮಹಾಜ್ಞಾನಿ ಇರಬೇಕು ಅನ್ನೋ ಅಂದ ಮೇಲೆ ಇವನು ಬೆಟ್ಟಿ ತಗೊಳ್ಳಬೇಕು, ಅದನ್ನು ವಿದ್ಯಾ ಕಲ್ಕೊಳ್ಬೇಕಂತ ತಿಳ್ಕೊಂಡು ಅವಂದ ಬರದ ತಮ್ಮ ಬೆಟ್ಟಿಗೆ ಬರ್ತಾ ಇದ್ದೇನೆ ಅಂತ ಬರದ. ಇನ್ನ ತಮ್ಮ ಬೆಟ್ಟಿಗೆ ಅಂತ ಅಂದ ಮೇಲತ್ತ ಅಲ್ಲಿ ಮ್ಯಾಲೆ ಏನು ಹೆಡ್ಡಿಂಗ್ ಹಾಕ್ಬೇಕಲ್ಲ. ಆ ಹೆಡ್ಡಿಂಗ್ ಹಾಕ್ಬೇಕಂದ್ರೆ ಇವಾಗ ರಾಜಮಾನ್ ರಾಜಶ್ರೀ ಅಂತ ಬರದನಿ. ನಾ 14 ವರ್ಷ ಬಾದಿಕಿದಾವ. ಇದೊಂದು ಸಣ್ಣ ಹುಡುಗ, ಇದಕ್ಕೆ ಹೆಂಗ ಅನ್ನೋದು ಹಂಗ ಬಿಟ್ನಿ ಹಿಂಗ ಆಕತಿ. ಬರೀದ ಅಡ್ರೆಸ್ ಬರೀದ ಒಬ್ಬನ ಕೊಟ್ಟು ಜ್ಞಾನದೇವನ ಕೈ ಊರಿಗೆ ಕಳಿಸ್ಕೊಟ್ಟ. ಅವ ಬಂದ ಬರೋದ್ರಾಗ ಬಾಗಲಾಗ ಮುಕ್ತಾಬಾಯಿ ಇದ್ದಳು. ಅವನ ಕೈಯಾಗ ಚೀಟಿ ಕೊಟ್ಟ. ಆ ಚೀಟಿ ಓದ್ ಜ್ಞಾನೇಶ್ವರ ಕೈಯಾಗ ಕೊಟ್ಟ. ಮುಕ್ತಾಬಾಯಿ ಹೇಳ್ತಾರ ಇದೇನು 14 ವರ್ಷ ಇದ್ರು ಇದು ಬರಿದೈತಿ ನೋಡಣ್ಣ ಅಂದ್ಬಿಟ್ಲಾಕಿ. ಆಮೇಲೆ ಜ್ಞಾನದೇವಂದ ಬರ್ಬೋದು ಅಂತ ಹೇಳಿ ಕಳಿಸಿದ್ರು. ಬರ್ಬೋದು ಅಂದ ಕೂಡಲೇ ಇವು ಹೊಂಟ್ಲ. ಹೆಂಗೆ ಹೊಂಟ್ರಂದ್ರೆ ಹುಲಿ ಮ್ಯಾಲ ಕುತ್ಕೊಂಡು ಹಾವು ಚಾಬುಕ್ ಮಾಡ್ಕೊಂಡು ಆಕಾಶ ಮಾರ್ಗವಾಗಿ ಬಂದ ಚಾಂಗದೇವ್ ಬರುದ್ರಾಗನ ಇವರು ಮುಂಜಾನೆ ಎದ್ದು ಬಿಸಿಲು ಕಾಸ್ಕೋತ ಒಂದು ಹಾಲು ಗಾಡಿ ಮೇಲೆ ಕೂತಿದ್ರು. ಹಾಲು ಮಾಡಿ ಮೇಲೆ ಕೂತಂತ ಜ್ಞಾನೇಶ್ವರಗ ಮುಕ್ತಾದಂತ ನೋಡು ಅಣ್ಣ ಆಕಾಶ ಮಾರ್ಗವಾಗಿ ಚಾಂಗದೇವ್ ಬರಾಕತ್ತಾನ. ಅದನ್ನ ನೋಡಾಕೆಲ್ಲ ಮಾಳಿಗೆ ಏರೇರಿ ಮಂದೆಲ್ಲ ಮುಗ್ಗರೈತಿ ನೋಡಾಕತ್ತಾರ ಆಕಾಶದ ಕಡೆ ಅಂತಂದಳು. ಅವಾಗಂದ ಇದೇನು ಚಮತ್ಕಾರವ ಬಾ ಇಲ್ಲಿ ಅಂದವ್. ಗಾಡಿ ಮೇಲೆ ಕುಂಡ್ರಿ 4 ಮಂದಿ ಅಂದ. 4 ಮಂದಿ ಗಾಡಿ ಮೇಲೆ ಕೂತ್ರ ಅವ್ರು. ಕೂತ ಮೇಲೆ ಏನ್ ಹೇಳ್ತಾನ ಅವ್ ಬರುವುದು ಸಮೀಪ ಬರುದ್ರಾಗನ ಚಲ್ರ ಬೇಟ ಅಂದ್ಬಿಟ್ಟು ಅದಕ್ಕೆ. ಯಾವ್ದಕ್ಕೆ ಗಾಡಿ ನಡ್ಯಾಕೈತ ಅವನ ಎದುರಿಗೆ. ಗಾಡಿ ನಡ್ಯಾಕೈತು. ಚಾಂಗದೇವ್ ನೋಡ್ತಾನ, ಕುಸದ ಒಮ್ಮೆಲೆ ಕೆಳಗಿಳಿದ ಬಂದವನ ಸಾಷ್ಟಾಂಗ ನಮಸ್ಕಾರ ಆಗ್ತಾನ. ಸಾಷ್ಟಾಂಗ ನಮಸ್ಕಾರ ಕೇಳ್ತಾನ, ಯಪ್ಪ ನೀವು ಗಾಡಿ ಹೆಂಗೆ ನಡೆಸಿದಿರಿ ಅಂತ. ಪ್ರಾಣಿಗಳು ನಡೆಸ್ಬೋದು, ಚೈತನ್ಯ ಇರ್ತತಿ, ಆದ್ರೆ ಗಾಡಿ ಹೆಂಗೆ ನಡೆಸಿರಿ, ನೀ ಹುಲಿ ಹೆಂಗೆ ನಡೆಸಿದಿಪ್ಪ ಅಂತ ಕೇಳಿದವ. ಆ ಹುಲಿ ಹೆಂಗಂದ್ರೆ ಸಣ್ಣ ಮರಿ ಇದ್ದಾಗ ತಂದೆ, ಅದಕ್ಕೆ ಉಣ್ಣಾಕ ತಿನ್ನಾಕ ಎಲ್ಲ ಕುಡಿಯಾಕ ಎಲ್ಲ ಸರಿಯಾಗಿ ಅದನ್ನು ಬಳಸಿದೆ.
ಅದೇ ರೀತಿಯಾಗಿ ದೊಡ್ಡದು ಮಾಡಿದೆ, ಅದ್ರ ಮೇಲೆ ಹತ್ತಕ್ಕೆ ಕಲಿತೆ, ಆ ರೀತಿ ಮಾಡಿಕೊಂಡು ಅದ್ರ ಮೇಲೆ ಕುಂಡಾಕ್ ಕಲ್ತ್ನಿ, ಹಾವ ಚಾಬುಕ್ ಮಾಡ್ಕೊನಿ, ಅದರಿಂದ ನನಗೆ ಸಾಧ್ಯ ಆಯ್ತು. ಆದ್ರೆ ನೀವು ಗಾಡಿ ಮೇಲೆ ಕುಂತಲ್ಲೇನ ಗಾಡಿ ನಡೆಸಿದ್ರಲ್ಲ, ಇದು ಹೆಂಗ ನಾವು ಅವಾಗ ಹೇಳ್ತಾನ ಜ್ಞಾನದೇವ, ಯಾರ ಆತ್ಮನಲ್ಲಿ ಮನಸ್ಸು ನಿಲ್ಲಿಸ್ತಾರ ಅವ್ರ ಎದುರಿಗೆ ಸೃಷ್ಟಿಯು ತನ್ನ ರಹಸ್ಯವನ್ನು ಬಿಚ್ಚಿಡ್ತೈತಂತ. ಕೇಳ್ರಿ, ಹಂಗ ಈ ಜಗತ್ತು, ಈ ಬ್ರಹ್ಮಾಂಡ ಯಾರ ಆತ್ಮನಲ್ಲಿ ಮನಸ್ಸು ನಿಲ್ಲಿಸ್ತಾನ ಅವನ ಅಧೀನ ಆಕೈತಂತ, ಅವ್ನು ಹೇಳಿದಂಗೆ ಕೇಳ್ತೈತೆ ಅಂತ. ಅಂದ ಮೇಲತ್ತ ಅವ ಹೇಳಿದ, ಹಂಗಾದ್ರೆ ಹೆಂಗೆ ಮಾಡಲಿ ಅಂದ. ಹೆಂಗೇನು ಮಾಡ್ತೆ, ಇದೇನು ಬಹಿರ್ಮುಖಿ ವಿದ್ಯಾರ್ಥಿ ಬಿಟ್ಟು ಬಿಡು, ಅಂತರ್ಮುಖಿ ಆಗೋ, ನಿನ್ನೊಳಗೆ ಆತ್ಮ ಆತಿ, ಆತ್ಮನ ಕಡೆ ಲಕ್ಷ ಹಾಕು, ಮನಸ್ಸಾಕು, ಧ್ಯಾನ ಮಾಡು. ಇವತ್ತು ನೀ ದೇವರಕ್ಕೆ ಎಲ್ಲ ಶಕ್ತಿ ಸಾಮರ್ಥ್ಯ ನಿನ್ನ ಆತ್ಮನೊಳಗದಾವ ಅಂತ ಹೇಳಿಬಿಟ್ಟ. ಆವಾಗ ಮುಕ್ತಾಬಾಯಿ ಕಡೆ ಉಪದೇಶ ತಗೊಂಡು ಚಾಂಗದೇವ ಮುನಿ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಾನನ್ನುವಂಥ ಏನಪ್ಪ ಇತಿಹಾಸ ಇವತ್ತು ನೀವು ಇದಕ್ಕೆ ಹೋದ್ರೆ, ಆಳಂದಿಗೆ ಹೋದ್ರೆ ಅಲ್ಲಿ ಏನಪ್ಪ ಅಂದ್ರೆ ಗಾಡಿ ನಡೆಸಿದಂಥದ್ದು ಎಲ್ಲನೂ ಅದ. ಅಲ್ಲಿ ಹಾಳು ಗಾಡಿಯನ್ನು ಕಟ್ಟ್ಯಾರ, ಅದ್ರ ಮೇಲೆ 4 ಮಂದಿ ಕೂತದ್ದದ. ಇತಿಹಾಸ ಸಾರಿ ಹೇಳ್ತತಿ. ಹಂಗೇನಪ್ಪ ಅಂದ್ರೆ ಇವತ್ತು ನಮಗೆ ಅತಿ ಸುಲಭವಾಗಿ ಈ ಜಗತ್ತಿನೊಳಗೆ ಯಾರ ಏನು ಹಾಕಿ ಕೊಟ್ಟಾರಪ್ಪ ಅಂತ ಕೇಳಿದ್ರೆ, ಎಲ್ಲ ಸಂಪ್ರದಾಯಗಳು, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ದೇಶದವರು ಏನು ಮಾಡಬೇಕಾಗೈತಿ ಅಂತ ಕೇಳಿದ್ರೆ ಒಂದೇ ಆಚರಣೆಯೊಳಗೆ ತರಬೇಕಾಗೈತಿ ಧರ್ಮವನ್ನ. ರಿಲಿಜನ್ ಈಸ್ ಫಾರ್ ರಿಯಲೈಸೇಷನ್. ಆ ದಿಶೆಯೊಳಗೆ ಇವತ್ತೇನು ನಾವು ಬೇರೆ ಬೇರೆ ಏನೋ ಮಾಡಿದಿಲ್ಲ, ಹೋಮ ಹವನ ಪೂಜಾ ಪಾಠ ಯಂತ್ರ ಮಂತ್ರ ತಂತ್ರ ನಿಂಬಿಕಾಯಿ ಪ್ರಸಾದ ಕೊಡೋದು ಅಂಥದ್ದು ಇಂಥದ್ದೇನು ಇಟ್ಕೊಂಡಿವಲ್ಲ. ಇವೆಲ್ಲ ಮಾಡ್ಕೋತ ಗುಂಪುಗಳಾಗಿ ಬಿಟ್ಟಾವ. ಗುಂಪುಗಳು ಹೋಗಿ ಜಾತಿಗಳಾಗ್ಯಾವ, ಜಾತಿಗಳು ಹೋಗಿ ಧರ್ಮಗಳಾಗ್ಯಾವ, ಧರ್ಮಗಳು ಹೋಗಿ ರಾಜಕಾರಣದಾಗ ಸಿಕ್ಕಾವ. ಆ ರಾಜಕಾರಣಿಗಳಿಗೆ ಏನು ಬೇಕಾಗೈತಿ, ವೋಟ್ ಬ್ಯಾಂಕ್ ಬೇಕಾಗೈತಿ. ಯಾವುದೇ ರೀತಿಯೊಳಗೆ ಮೋಸ ಮಾಡಿ ಭ್ರಷ್ಟಾಚಾರ ಮಾಡಿ ಏನಪ್ಪ ಅಂದ್ರೆ ಯಾವುದೇ ರೀತಿಯೊಳಗೆ ಅಧಿಕಾರ ಬೇಕಂತ ಹೇಳ್ಕೊಂಡು ಸಡ್ಡು ಬಡಿತಾವ. ಅವೆಲ್ಲ ಕಲ್ತಾವ, ಡಿಗ್ರಿ ಪಡೆದಾವ, ಆದ್ರೆ ತಮ್ಮನ್ನು ತಾವು ಅರ್ಥಕೊಂಡಿಲ್ಲ, ಮೋಸ ಮಾಡೋದು ಬಿಟ್ಟಿಲ್ಲ, ಬಿಕಾರಿಗಳಾಗಿ ತಿರುಗ್ತಾವ. ಎಷ್ಟೇ ಗಳಿಸಿದ್ರು ಅವ್ರು ಬಿಕಾರಿತನ ಹೋಗಿಲ್ಲ. ಹೌದಲ್ಲ? ನೋಡಿರ್ಬೇಕಾರೆ ನೀವು ವಿಚಾರ ಮಾಡ್ರಿ. ಅದಕ್ಕೆ ಇವತ್ತಿನ ಧರ್ಮಗಳು ಏನಾಗಬೇಕಾಗೈತಿ, ಯಾವ ಧರ್ಮದ ಹೆಸರಿನ ಮೇಲೆ ಜಾಗತಿಕ ಯುದ್ಧ ಸನ್ನದ್ಧಾಗಿ ನಿಂತದ. ಒಂದು ಕಡೆ ಪುಟಿನ್ ತಲೆ ಕೆಟ್ಟದ, ಮತ್ತೊಂದು ಕಡೆ ಟ್ರಂಪ್ನ ತಲೆ ಕೆಟ್ಟದ. ಅವನ ತಲೆ ಶುದ್ಧ ಆಗ್ಬೇಕಾಗಿದ್ರೆ ಏನು ಶುದ್ಧ ಆಗ್ಬೇಕು? ಮನಸ್ಸು ಶುದ್ಧ ಆಗ್ಬೇಕು. ಮನಸ್ಸು ಶುದ್ಧ ಆಗ್ಬೇಕಾದ್ರೆ ಸುಲಭವಾದಂಥ ಕಾಲ್ ಹಿಮ್ ಬೈ ಎನಿ ನೇಮ್ ಬಟ್ ಈಸ್ ಒನ್. ದೇವರು ಒಬ್ಬನೇ ಇದ್ದಾನ. ನೀ ಬೇಕಾದ ಹೆಸರಿನಿಂದ ಕೂಗು. ನೀ ಅಲ್ಲ ಅನ್ನ, ಜಿನ್ನೇಶನ್ನ, ರಾಮನ್ನ, ರೈಮನ್ನ, ಬಸವ ಅನ್ನ, ಶಿವ ಅನ್ನ. ನಂಬಿ ನೆಚ್ಚಿ ಕರೆದರೆ ಓ ಎನ್ನನೇ ಶಿವನು. ದೇವರು ಅಂತಾನ. ಎಲ್ಲೇ ನೀ ಕರೆದೆ ಅಂದ್ರ ನಿನ್ನ ಅಂತರಂಗದಾಗ ಓ ಅಂತಾನ. ಇದೇ ಸಾಕ್ಷಾತ್ಕಾರ.